ಶಿಕಾರಿಗೆ ಡಿಕೆ ಶಿವಕುಮಾರ್ ಸಾಮ್ರಾಜ್ಯ ಬಲಿಯಾಗಿ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಭಾಗ 2ರಲ್ಲಿ ನಾವಿವಾಗ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ನೋಡಿ. ಎಸ್ ಐಟಿ ಶಿಕಾರಿಯಾದ ಡಿಕೆ ಶಿವಕುಮಾರ್ ಸಾಮ್ರಾಜ್ಯ ಹೇಗಿದೆ ಅನ್ನೋದನ್ನ ನಾವೀಗ ತೋರಿಸ್ತಾ ಇದ್ದೀವಿ. ಬಗೆದಷ್ಟು ಬರ್ತಾನೆ ಇದೆ ಹನುಮಂತನ ಬಾಲದ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಹೂಡಿಕೆಗಳು ಮತ್ತು ಅವರ ಪ್ರಾಪರ್ಟೀಸ್. ದೇಶದ 2ನೇ ಶ್ರೀಮಂತ ಸಚಿವ ಡಿಕೆಶಿಯ ಪ್ರಾಪರ್ಟಿಯ ಇಂಚಿಂಚು ಮಾಹಿತಿಯನ್ನು ನಿಮಗೆ ನಾವು ಕೊಡ್ತೀವಿ. ಡಿಕೆಶಿ ಸಾಮ್ರಾಜ್ಯದ ಮಹಾ ಮಾಹಿತಿಯನ್ನ ಕಲೆ ಹಾಕಿದೆ ನಿಮ್ಮ ಪಬ್ಲಿಕ್ ಟಿವಿ. ಹಿಂದೆಂದೂ ಕೂಡ ನೀವು ಕಂಡಿಲ್ಲ, ಕೇಳಿಲ್ಲ, ಲೆಕ್ಕ ಹಾಕೋದಕ್ಕೂ ಕೂಡ ಆಗೋದಿಲ್ಲ. ಪವರ್ಫುಲ್ ಮಂತ್ರಿ ಡಿಕೆಶಿ ರಿಪಬ್ಲಿಕ್ ನಲ್ಲಿ ಏನುಂಟು ಏನಿಲ್ಲ ಗೊತ್ತಾ? ಓರ್ವ ಸಾಮಾನ್ಯ ರೈತನ ಮಗ ಸಾಮ್ರಾಟ್ ಡಿಕೆ ಆಗಿ ಬದಲಾಗಿದ್ದು ಹೇಗೆ? ಸಾಮ್ರಾಟ್ ಡಿಕೆಯ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತಂದ್ರೆ ನೀವು ಬೆಚ್ಚಿ ಬೀಳೋದಿಲ್ಲ, ನಡುಗ್ ಹೋಗ್ತೀರಾ. ಸಾಮ್ರಾಟ್ ಡಿಕೆಶಿ ಸಾಮ್ರಾಜ್ಯದ ಇಂಚಿಂಚು ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಕೆಲವೇ ಕ್ಷಣದಲ್ಲಿ ತೆರೆದುಕೊಳ್ತಾ ಇದೆ. ಆದಾಯ ತೆರಿಗೆ ಇಲಾಖೆ ಬಳಿ ಇರುವ ದಾಖಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ನಾವು ನಿಮಗೆ ಕೊಡುವಂತಹ ಎಲ್ಲ ಮಾಹಿತಿಗಳು ಕೂಡ ಐಟಿ ದಾಳಿಯ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕಲೆ ಹಾಕಿರುವಂತಹ ಮಾಹಿತಿಗಳು. ಆದಾಯ ತೆರಿಗೆ ಇಲಾಖೆ ಬಳಿ ಇರುವ ದಾಖಲೆಯಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ಸಾಮ್ರಾಟ್ ಡಿಕೆಶಿಯ ಮಹಾ ಸಾಮ್ರಾಜ್ಯವನ್ನ ನಾವು ಅನಾವರಣ ಮಾಡ್ತಾ ಇದ್ದೀವಿ. ಎಸ್ ಶ್ರೀ ಪಾಪ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ನಾವು ಕೊಡ್ತಾ ಇರತಕ್ಕಂಥ ಮತ್ತೊಂದು ಹೂಡಿಕೆಯ ಒಂದು ಕಂಪನಿ ಶ್ರೀ ಪಾಪ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಎಸ್ ಶ್ರೀ ಪಾಪ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಡಿಕೆಶಿಯದ್ದು ಇದರಲ್ಲಿ ಜಂಟಿ ಪಾಲುದಾರಿಕೆ ಇದೆ ಎನ್ನುವಂತಹ ಮಾಹಿತಿ ನಮಗೆ ದಾಖಲೆಗಳ ಮುಖಾಂತರ ಸಿಕ್ಕಿದೆ. ಜಂಟಿ ಪಾಲುದಾರಿಕೆ ಪ್ರಮುಖವಾಗಿ ಇಲ್ಲಿ 22.7 ಕೋಟಿ ರೂಪಾಯಿ. ಗಮನ ಇಟ್ಟು ನೋಡಿ, ಇದರಲ್ಲಿ ಹೂಡಿಕೆ 22.7 ಕೋಟಿ ರೂಪಾಯಿ. ಇದು 18/2/2015 ದಾಖಲೆಯ ಅನ್ವಯ. ಅದಾದ ನಂತರನೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು, ಆದರೆ 18/2/2015 ದಾಖಲೆಯ ಅನ್ವಯ ಶ್ರೀಪಾಪ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಡಿಕೆಶಿಯದ್ದು ಬರೋಬ್ಬರಿ 22.7 ಕೋಟಿ ರೂಪಾಯಿ ಹೂಡಿಕೆ. ಇನ್ನು ಮತ್ತೊಂದು ಪ್ರಾಪರ್ಟಿಯಲ್ಲಿ ಕೂಡ ಹೂಡಿಕೆ ಮಾಡಿದ್ದಾರೆ ಧವನಂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್. ಧವನಂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಚಿವ ಡಿಕೆ ಶಿವಕುಮಾರ್ ಅವರದ್ದು. ಇದರಲ್ಲೂ ಕೂಡ ಜಂಟಿ ಪಾಲುದಾರಿಕೆ ಇದೆ. 3.64 ಕೋಟಿಯನ್ನ 31/3/2011 ಇವರು ಹೂಡಿಕೆಯನ್ನ ಮಾಡ್ತಾರೆ. 31/3/2013 ಪ್ರಕಾರ 3.87 ಕೋಟಿ ರೂಪಾಯಿ ಹೂಡಿಕೆಯಾಗಿರುತ್ತೆ. 31/3/2014 ಗಮನ ಇಡಿ. 31/3 ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅದು ಆದಾಯ ತೆರಿಗೆ ಐಟಿ ರಿಟರ್ನ್ಸ್ ಮಾಡುವಂತಹ ಸಮಯ. ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ದಾಖಲೆ 31/3/2011, 31/3/2013 ಮತ್ತು 31/3/2014 ದಾಖಲೆಯ ಪ್ರಕಾರ 3.87 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದ್ದಾರೆ ಧವನಂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ.
ಇನ್ನು ಮೈತ್ರಿಯ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಹೂಡಿಕೆಯನ್ನ ಮಾಡಿದ್ದಾರೆ. ಮೈತ್ರಿಯ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರದ್ದು ಲೋನ್ ಅಂತ ನಮೂದಾಗಿದೆ. 31/3/2014 3 ವರ್ಷಗಳ ಹಿಂದಿನ IT ರಿಟರ್ನ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ 3.40 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದ್ದಾರೆ. ಅಂದ್ರೆ 3,40,00,000 ಹೂಡಿಕೆಯನ್ನ ಮೈತ್ರಿಯ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಹೂಡಿಕೆ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ನೀವು ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಶ್ರೀಪಾಪ್ ಡೆವಲಪರ್ಸ್ ನಲ್ಲಿ 22.7 ಕೋಟಿ, ಧವನಂ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಒಟ್ಟು 3.87 ಕೋಟಿ ರೂಪಾಯಿ, ಮೈತ್ರಿಯ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನಲ್ಲಿ 3.40 ಕೋಟಿ ರೂಪಾಯಿ. ಇದು ಕೂಡ ಅಂದ್ರೆ ನೀವೆಲ್ಲ ನೋಡ್ತಾ ಇದ್ದೀರಾ, ದಾಖಲೆಯನ್ನೇ ನಾವು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ದಾಖಲೆಗಳು ಕೂಡ ಈಗ IT ಅಧಿಕಾರಿಗಳ ಕೈಯಲ್ಲಿ ಇದೆ. ಅದರಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಅನ್ವಯ ಮೈತ್ರಿಯ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 3.40 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನು ಪೂರ್ವಾಂಕರ ಪ್ರಾಜೆಕ್ಟ್ ಲಿಮಿಟೆಡ್ ಅಥವಾ ಪುರವಂಕರ ಪ್ರಾಜೆಕ್ಟ್ ಲಿಮಿಟೆಡ್ ಅಂತ ನೀವೇನು ಬಿಲ್ಡರ್ಸ್ ಗಳ ಹೆಸರನ್ನು ನೋಡಿರ್ತೀರಾ, ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪಾಲುದಾರಿಕೆ ಇದೆ. ಪೂರ್ವಾಂಕರ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಜೊತೆ ಡಿ ಕೆ ಶಿವಕುಮಾರ್ ಜಂಟಿ ಒಡಂಬಡಿಕೆಯನ್ನು ಮಾಡಿಕೊಳ್ತಾರೆ. 31/3/2014 4.5 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡ್ತಾರೆ. 31/3/2016 2.5 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾರೆ. 31/3/2012 4 ಕೋಟಿ ಹೂಡಿಕೆಯನ್ನ ಮಾಡಿರ್ತಾರೆ. ಒಟ್ಟು 11 ಕೋಟಿ ರೂಪಾಯಿ ಹೂಡಿಕೆಯನ್ನ ಪೂರ್ವಾಂಕರ ಪ್ರಾಜೆಕ್ಟ್ ಲಿಮಿಟೆಡ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೂಡಿಕೆಯನ್ನ ಮಾಡಿದ್ದಾರೆ. 3 ಬಾರಿ ಅಂದ್ರೆ 2012, 14 ಮತ್ತು 16ರಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಫೈಲ್ ಮಾಡಬೇಕಾದ್ರೆ ಅವರೇ ನಮೂದಿಸಿರುವಂತದ್ದು 4.5 ಕೋಟಿ, 2.5 ಕೋಟಿ ಮತ್ತು 4 ಕೋಟಿ ರೂಪಾಯಿ ಹೂಡಿಕೆ, ಒಟ್ಟು 11 ಕೋಟಿ ಹೂಡಿಕೆಯಾಗಿದೆ. ಇನ್ನು ಸಲಾರ್ಪುರಿಯ ಪ್ರಾಪರ್ಟೀಸ್ ಜಾಯಿಂಟ್ ವೆಂಚರ್ಸ್ ಅಂತ ಒಂದು ಕಂಪನಿ. ಈ ಸಲಾರ್ಪುರಿಯ ಪ್ರಾಪರ್ಟೀಸ್ ಜಾಯಿಂಟ್ ವೆಂಚರ್ಸ್ ನಲ್ಲಿ 31/3/2014 ದಾಖಲಾತಿಯ ಪ್ರಕಾರ 7.5 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದ್ದಾರೆ. 31/3/2016 ಮತ್ತೆ 7.5 ಕೋಟಿ ಹೂಡಿಕೆಯನ್ನ ಮಾಡಿದ್ದಾರೆ. ಒಟ್ಟು 15 ಕೋಟಿ ಹೂಡಿಕೆಯಾಗಿದೆ. ಸಲಾರ್ಪುರಿಯ ಪ್ರಾಪರ್ಟೀಸ್ ಜಾಯಿಂಟ್ ವೆಂಚರ್ಸ್ ಅಂತಂದ್ರೆ ಜಂಟಿ ಪಾಲುದಾರಿಕೆ. ಇದರಲ್ಲಿ ಒಟ್ಟು 15 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿದ್ದಾರೆ ಸಚಿವ ಡಿ ಕೆ ಶಿವಕುಮಾರ್. ಆದರ್ಶ ಇನ್ ಪ್ರೈವೇಟ್ ಲಿಮಿಟೆಡ್ ಮತ್ತೊಂದು ಕಂಪನಿಯ ಹೆಸರು ಬರ್ತಾ ಇದೆ. ಆದರ್ಶ ಇನ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಇವರು ಷೇರುಗಳನ್ನು ಹೊಂದಿದ್ದಾರೆ. 42,000 ಅಂದ್ರೆ ಒಂದು ಷೇರಿನ ಬೆಲೆ 42,000. ಆ ರೀತಿ 818 ಷೇರುಗಳನ್ನು ಇವರು ಹೊಂದಿದ್ದಾರೆ. ಇದರ ಒಟ್ಟು ಮೌಲ್ಯ 2.14 ಕೋಟಿ ಅಂದ್ರೆ 2,14,00,000 ರೂಪಾಯಿ ಹೂಡಿಕೆ ಅಥವಾ ಷೇರುಗಳ ಮೌಲ್ಯವನ್ನು ಇವರು ಹೊಂದಿದ್ದಾರೆ ಆದರ್ಶ ಇನ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ. ಸಿನಿಪೋಲಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಸಿನಿಪೋಲಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಮಗೆಲ್ಲ ಈ ಹೆಸರು ಚಿರಪರಿಚಿತ ಅಂತ ಅನ್ಸುತ್ತೆ. ನೀವೆಲ್ಲ ಸಿನಿಮಾಗೆ ಹೋಗಬೇಕಾದ್ರೆ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಸಿನಿಪೋಲಿಸ್ ಅಂತಕ್ಕಂಥದ್ದು ಹೇಗೆ ಈಗ ಬೇರೆ ಬೇರೆ ಕಂಪನಿಗಳ ಹೆಸರಿದೆ, PVR, ಇನಾಕ್ಸ್ ಅಂತ ಅಂದ್ಬಿಟ್ಟು, ಅದೇ ರೀತಿ ಸಿನಿಪೋಲಿಸ್ ಅಂತ ಒಂದಿದೆ. ಇಲ್ಲೂ ಕೂಡ ಇವರು ಹೂಡಿಕೆಯನ್ನ ಮಾಡಿದ್ದಾರೆ. ಸಚಿವ ಡಿ ಕೆ ಶಿವಕುಮಾರ್ 1.5 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಸಿನಿಪೋಲಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಲ್ಲಿ. ಇನ್ನು ಸ್ಕಂದ ಎಂಟರ್ಪ್ರೈಸಸ್ ಅಂತಕ್ಕಂಥ ಒಂದು ಕಂಪನಿ, ಸ್ಕಂದ ಎಂಟರ್ಪ್ರೈಸಸ್ ಹೆಸರಲ್ಲಿ ಇವರು ಭೂಮಿಯನ್ನ ಖರೀದಿ ಮಾಡೋದ್ರ ಬಗ್ಗೆ ಕೂಡ ದಾಖಲಾತಿಗಳು IT ಇಲಾಖೆ ಅಧಿಕಾರಿಗಳಿಗೆ ಲಭ್ಯವಾಗಿದೆ. 2 ಕೋಟಿ ರೂಪಾಯಿ ಭೂಮಿಯನ್ನ ಖರೀದಿಸಿದ್ದಾರೆ ಸಚಿವರು. 2 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಸ್ಕಂದ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಖರೀದಿ ಮಾಡಿದ್ದಾರೆ.
ಇನ್ನು ಕೌಸ್ತುಭಾ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಮತ್ತೊಂದು ಪ್ರೈವೇಟ್ ಲಿಮಿಟೆಡ್, ಇದು ಕೌಸ್ತುಭಾ ಪ್ರಾಜೆಕ್ಟ್ ಅಂತ ಅಂದ್ಬಿಟ್ಟು ಇಲ್ಲಿ 429 ಷೇರುಗಳನ್ನು ಇವರು ಹೊಂದಿದ್ದಾರೆ. ಪ್ರತಿ ಷೇರಿನ ಮೌಲ್ಯ 5,000 ರೂಪಾಯಿ. 429 ಷೇರು, ಒಂದು ಷೇರಿನ ಮೌಲ್ಯ 5,000. ಈ ಷೇರುಗಳ ಒಟ್ಟು ಮೌಲ್ಯ 5,30,00,000 ರೂಪಾಯಿ. ಇನ್ನು ಮತ್ತೊಂದು ದೊಡ್ಡ ಡೆವಲಪರ್ಸ್ ಹೆಸರು ನೀವೆಲ್ಲ ಕಡೆ ಕೇಳಿರ್ತೀರಾ, ಪ್ರೆಸ್ಟೀಜ್ ಎಸ್ಟೇಟ್ ಅಂತ ಅಂದ್ಬಿಟ್ಟು. ಈ ಪ್ರೆಸ್ಟೀಜ್ ಎಸ್ಟೇಟ್ ನಲ್ಲೂ ಕೂಡ ಇಂಧನ ಸಚಿವರು ಬಂಡವಾಳವನ್ನ ಹೂಡಿದ್ದಾರೆ. ಇದು 29/4/2005 ಅಂದ್ರೆ 12 ವರ್ಷಗಳ ಹಿಂದೆಯೇ ಇವರು ಹೂಡಿಕೆಯನ್ನ ಮಾಡಿದ್ದಾರೆ. ಆಗಿನ ಮೌಲ್ಯವೇ ಬರೋಬ್ಬರಿ 4.49 ಕೋಟಿ ರೂಪಾಯಿ, ಅಂದ್ರೆ 4,49,00,000 ಅಥವಾ 4.25 ಕೋಟಿ, ಸ್ವಲ್ಪ ಆಜುಬಾಜು 4.25 ಕೋಟಿ ರೂಪಾಯಿಯನ್ನ 2005 ಅಂದ್ರೆ 12 ವರ್ಷಗಳ ಹಿಂದೆನೆ 4.25 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಿರ್ತಾರೆ. ಇವೆಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವು ಕೊಡ್ತಾ ಇರುವಂತಹ ಮಾಹಿತಿ. ಈ ಎಲ್ಲ ದಾಖಲಾತಿಗಳನ್ನ ಕೂಡ ಕಲೆ ಹಾಕಿದ್ದಾರೆ IT ಇಲಾಖೆ ಅಧಿಕಾರಿಗಳು. ನಾವು ಕೊಡ್ತಾ ಇದ್ವಲ್ಲ, 72 ಗಂಟೆಯಿಂದ DK ಶಿವಕುಮಾರ್ ಅವ್ರನ್ನ ಡ್ರಿಲ್ ಮಾಡ್ತಾ ಇದ್ದಾರೆ, ಕೊರಿತಾ ಇದ್ದಾರೆ, ಮಾಹಿತಿ ಪಡಿತಾ ಇದ್ದಾರೆ. ಇವರೇನು IT ಇಲಾಖೆ ಅಧಿಕಾರಿಗಳು DK ಶಿವಕುಮಾರ್ ಮನೆಯಲ್ಲಿ ಕೂತ್ಕೊಂಡು ಊಟ ತಿಂಡಿ ಮಾಡಿಕೊಂಡು ರಾಜವೈಭೋಗವನ್ನ ಏನು ಮಾಡ್ತಾ ಇಲ್ಲ, ಇವೆಲ್ಲವನ್ನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಎಲ್ಲ ಬಂಡವಾಳಗಳು ಕೂಡ ಬಯಲಾಗಿದೆ, ಬಗೆದಷ್ಟು ಸಿಗ್ತಾ ಇದೆ. ನಾವು 8 ಗಂಟೆ ನ್ಯೂಸ್ನಲ್ಲಿ ಕೊಟ್ಟಿದ್ದು DK ಶಿವಕುಮಾರ್ ಅವರ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್, ಈಗ ನಾವು ಕೊಡ್ತಾ ಇರತಕ್ಕಂಥದ್ದು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ಸ್. DK ಶಿವಕುಮಾರ್ ಸಾಮ್ರಾಜ್ಯದ ಮತ್ತಷ್ಟು ಮಾಹಿತಿಯನ್ನ ಕಕ್ಕಿದ್ದಾನೆ ಆತನ ಆಪ್ತ ವಿನಯ್ ಕಾರ್ತಿಕ್ ಅನ್ನೋದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡಿ. ಓಕೆ, DK ಸಾಮ್ರಾಜ್ಯದ ಮತ್ತಷ್ಟು ಮಾಹಿತಿಯನ್ನ ಕಕ್ಕಿರುವುದು ಆಪ್ತ ವಿನಯ್ ಕಾರ್ತಿಕ್. ದೆಹಲಿಯಲ್ಲಿ ಆಂಜನೇಯ ಕೊಟ್ಟ ಹೇಳಿಕೆಗಿಂತಲೂ ಭಯಾನಕ ಸತ್ಯ ಹೊರಕ್ಕೆ ಬಂದಿದೆ. 74 ಗಂಟೆ ಆಯಿತು, ಇನ್ನಷ್ಟು ಮ್ಯಾರಥಾನ್ ದಾಳಿ ನಡೆಸೋದಕ್ಕೆ IT ಇಲಾಖೆ ಸಜ್ಜಾಗಿದೆ. DKಶಿ ಆಪ್ತ ಆಂಜನೇಯ ವಿನಯ್ ಕಾರ್ತಿಕ್ ಮಾಹಿತಿಯನ್ನು ಆಧರಿಸಿ ಮತ್ತಷ್ಟು ರೇಡ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ಕೂಡ ದಾಳಿ ನಡೆಯುತ್ತೆ, ತನಿಖೆ ಮತ್ತು ವಿಚಾರಣೆ ನಡೆಸೋದಕ್ಕೆ ಪ್ಲಾನ್ಗಳು ಸಿದ್ಧವಾಗಿದೆ. ಓಕೆ, ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ಇವಾಗ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದೊಂಥರ ಹನುಮಂತನ ಬಾಲ ಬೆಳೆದಂಗೆ ಬೆಳಿತಾನೆ ಇದೆ. ಮೊಗೆದಷ್ಟು ನೀರು ಅಂತ ತೆಗೆದಷ್ಟು ಆಸ್ತಿ ಪಾಸ್ತಿಗಳು. ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದಂತಹವನು ಇಷ್ಟು ಕಡಿಮೆಯ ಅವಧಿಯಲ್ಲಿ ಇಷ್ಟೊಂದು ಹೂಡಿಕೆಗಳು, ಇಷ್ಟೊಂದು ಬಂಡವಾಳ, ಇಷ್ಟೊಂದು ಪ್ರಾಪರ್ಟಿ ಹೇಗೆ ಸಾಧ್ಯ ಆಯಿತು ಸುನಿಲ್ ಇವೆಲ್ಲ? ಅರವಿಂದ್, ಇದೆಲ್ಲದೂ ಕೂಡ ಒಂದು ಏನು IT ಅಧಿಕಾರಿಗಳು ಸಿಕ್ಕಿರ್ತಕ್ಕಂಥ ಮಾಹಿತಿಯಿಂದ ಅವ್ರಿಗೆ ಕೂಡ ಒಂದು ದಂಗ್ ಬಡ್ದಿರ್ತಕ್ಕಂಥದ್ದು. ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ, ಅಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗ ಆಗಿರ್ತಕ್ಕಂಥವನು ಇಷ್ಟೊಂದು ಒಂದು ಆಸ್ತಿಯನ್ನು ಮಾಡಿದ್ದಾನೆ. ಅಂದ್ರೆ ನೀವು ಅದನ್ನ ಆಸ್ತಿಗಳನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲಿ ಯಾವ್ಯಾವ ಪ್ರಾಪರ್ಟೀಸ್ ಅಲ್ಲಿ ಒಂದು ಹೂಡಿಕೆ ಮಾಡಿದ್ದಾರೆ ಅನ್ನೋದು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪ್ರತಿಷ್ಠಿತ ಒಂದು ಬಿಲ್ಡರ್ ಕಂಪ್ನಿಗಳಲ್ಲೇ ಇವರು ಹೂಡಿಕೆ ಮಾಡಿದ್ದಾರೆ. ಅದೆಲ್ಲದೂ ಕೂಡ ಇಡೀ ಬೆಂಗಳೂರಿನಲ್ಲಿ ಒಂದು ಚಾಚಿರ್ತಕ್ಕಂಥದ್ದು. ಎಲ್ಲ ಕಡೆ ಆ ಪ್ರಾಪರ್ಟೀಸ್ಗಳ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಆಮೇಲೆ ಏನು ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು, ಎಲ್ಲದೂ ಕೂಡ ಇದೆ. ಹಾಗಾಗಿ ಇಡೀ ಬೆಂಗಳೂರಲ್ಲಿ ಅರ್ಧ ಆಸ್ತಿನೇ DK ಶಿವಕುಮಾರ್ ಅನ್ನೋ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಯಾಕಂದ್ರೆ ಅಷ್ಟೊಂದು ಒಂದು ಮಾಹಿತಿ ಒಂದು IT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅವರಿಗೆ 2 ದಿನದಲ್ಲಿ ಇಷ್ಟೊಂದು ಒಂದು ಏನು ನನ್ನ ಹತ್ರ ಇದೆ, ಈ IT ಅಧಿಕಾರಿಗಳು ವಶಪಡಿಸಿಕೊಂಡಿರ್ತಕ್ಕಂಥ ದಾಖಲೆಗಳ ಪ್ರತಿಗಳಿವು. ಇದು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದರಲ್ಲಿ ಅಧಿಕೃತವಾಗಿ DK ಶಿವಕುಮಾರ್ ಅವರೇ ಘೋಷಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಇದರಲ್ಲಿ ಘೋಷಣೆ ಮಾಡದೇನೆ ಇನ್ನು ಬೇರೆ ಬೇರೆ ರೀತಿಯಾದಂಥ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರು ಕೂಡ ಒಂದು ಚೆಕ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೆ, ಅಲ್ಲಿ ಶೋಭಾ ಡೆವಲಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ಒಂದು ಹೂಡಿಕೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ದವನಮ್ಮ ಡೆವಲಪರ್ಸ್ ಆಗಿರ್ಬೋದು, ಎಲ್ಲ ಡೆವಲಪರ್ಸ್ ಕಂಪ್ನಿಗಳಲ್ಲೂ ಕೂಡ ಒಂದು ಹೂಡಿಕೆ ಮಾಡಿರ್ತಕ್ಕಂಥದ್ದು. ಮತ್ತೆ ಏನು ದವನಮ್ಮ ಡೆವಲಪರ್ಸ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ, ಅದು ಬೆಂಗಳೂರಿನ ಪ್ರತಿಷ್ಠಿತ MG ರೋಡ್ ಅಲ್ಲಿ ಏನು ಒಂದು ಎಂಪೈರ್ ಹೋಟೆಲ್ ಇದೆ, ಅದ್ರ ಎದುರುಗಡೆ ಇರ್ತಕ್ಕಂಥ ಒಂದು ಬೃಹತ್ತಾದ ಒಂದು ಬಿಲ್ಡಿಂಗ್ ಅನ್ನ ಒಂದು ತೆಗೆದುಕೊಳ್ಳಿಕ್ಕೆ ಅಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಮಾಹಿತಿನೂ ಕೂಡ ಲಭ್ಯವಿದೆ. ಸಾಕಷ್ಟು ದೊಡ್ಡ ದೊಡ್ಡ ಒಂದು ದಾಲ್ಮಿಯಾ ಸಿಮೆಂಟ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಡಾಲ್ಮಿಯಾ ಸಿಮೆಂಟ್, ಅದು ಕೂಡ ಇತ್ತೀಚೆಗೆ ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂಥ ಕಂಪ್ನಿ. ಆ ಒಂದು ಸಿಮೆಂಟ್ ಕಂಪ್ನಿಗಳಲ್ಲೂ ಕೂಡ ಒಂದು ಹೂಡಿಕೆ ಮಾಡಿದ್ದಾರೆ. ಮತ್ತೆ ಪ್ರೆಸ್ಟೀಜ್ ಎಸ್ಟೇಟ್ಸ್ ಅಂತ ಏನು ನಿಮಗೆ ಒಂದು ದೊಡ್ಡ ಕಂಪ್ನಿ ಹೊರಗಡೆ ಓಡಾಡ್ತಿರ್ಬೇಕಾದ್ರೆ ಕಾಣುತ್ತೆ ನಿಮಗೆ, ಒಂದು ಬಿಲ್ಡಿಂಗ್ ಕಂಪ್ನಿಗಳು, ಅದರಲ್ಲೂ ಕೂಡ ಹೂಡಿಕೆ ಮಾಡಿದ್ದಾರೆ. ಅಂದ್ರೆ ಸಾಕಷ್ಟು ಯಾವ ಒಂದು ಬಿಲ್ಡರ್ ಕಂಪ್ನಿಗಳು ಇದೆ ಬೆಂಗಳೂರಿನಲ್ಲಿ, ಎಲ್ಲದರಲ್ಲೂ ಕೂಡ ಇವರ ಒಂದು ಶೇರ್ಸ್ ಇದೆ, ಜಾಯಿಂಟ್ ವೆಂಚರ್ಸ್ ಇದೆ, ಅವರ ಒಂದು ಫ್ಲಾಟ್ಸ್ ಗಳಿದೆ. ಹಾಗಾಗಿ ಇಡೀ ಬೆಂಗಳೂರಿನಲ್ಲಿ ಅರ್ಧ ಆಸ್ತಿ ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ್ರೆ ಒಂದು ತಪ್ಪಾಗಲಾರದು ಅರವಿಂದ್. ಸುನಿಲ್, ಇಲ್ಲಿ ಒಂದು ವಿಚಾರ ಏನಂತಂದ್ರೆ, ಇವಾಗ ಏನು ದಾಖಲಾತಿಗಳು ಸಿಕ್ಕಿದೆ ಅಂದ್ರೆ ದಾಖಲೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಸಕ್ರಮ ಅಂತ ಅನ್ಕೊಳ್ಳೋಣ. ಆದರೆ IT ಇಲಾಖೆ ಅಧಿಕಾರಿಗಳಿಗೆ ಇದು ಒಂದು ಕಡೆ ಮಾಹಿತಿ ಆದರೆ ಅವ್ರಿಗೆ ಬೇಕಾಗಿರೋದೇ ಬೇರೆ. ಯಾವುದು ದಾಖಲೆಗಳು ಇಲ್ಲವೋ ಅದನ್ನ ಅವರು ಹುಡುಕ್ತಾ ಇದ್ದಾರೆ, ಅದರಲ್ಲೂ ಕೂಡ ಸಕ್ಸಸ್ ಆಗಿದ್ದಾರೆ ಅವರು ಅಂತ. ಈಗ ಅದನ್ನೇ ಈಗ IT ಅಧಿಕಾರಿಗಳು ಏನು ಕಳೆದ 4 ದಿನದಿಂದ ಏನೋ ಒಂದು ಹುಡುಕ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಇಷ್ಟೊಂದು ಘೋಷಣೆ ಮಾಡಿರ್ತಕ್ಕಂಥ ಆಸ್ತಿನ ಇಷ್ಟಿರ್ಬೇಕಾದ್ರೆ ಇನ್ನು ಅನಧಿಕೃತವಾಗಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಮತ್ತೆ ಇಲ್ಲಿ ಏನೇನು ಹೂಡಿಕೆ ಮಾಡಿದ್ದಾರೆ ಎಲ್ಲಾ ಡೆವಲಪರ್ಸ್ ಕಂಪ್ನಿಗಳ ಮೇಲೂ ಕೂಡ IT ಅಧಿಕಾರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಒಂದು ದಾಳಿ ಮಾಡ್ತಾರೆ ಅಂದ್ರೂ ಕೂಡ ತಪ್ಪಾಗಲಾರದು. ಈಗ ಎಲ್ಲಾ ಡೆವಲಪರ್ಸ್ ಕಂಪ್ನಿಗಳಿಗೂ ಕೂಡ ಒಂದು ನೋಟಿಸ್ ಅನ್ನು ಕೂಡ ಜಾರಿ ಮಾಡ್ತಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಏನಿತ್ತು, ಯಾವ ರೀತಿಯಾದಂತಹ ನೀವು ಒಂದು ಪಾಲುದಾರಿಕೆಯನ್ನು ಹೊಂದಿದ್ದೀರಿ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ, ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಕೂಡ ಈ ಒಂದು ಎಲ್ಲ ಬಿಲ್ಡರ್ ಕಂಪ್ನಿಗಳಿಗೂ ಕೂಡ ಒಂದು ನೋಟಿಸ್ ಜಾರಿ ಮಾಡಬಹುದು. ಅದರಲ್ಲಿ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗಬಹುದು. ಅಂದ್ರೆ ಅಧಿಕೃತವಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಬಿಟ್ಟು ಬೇರೆ ಎಲ್ಲೆಲ್ಲಿ ಅನಧಿಕೃತವಾಗಿ ಬೇರೆ ರೀತಿಯಾದಂತ ಅಂದ್ರೆ ಅವರ ಸಂಬಂಧಿಕರ ಜೊತೆಗೆ ಸೇರಿರ್ಬೋದು, ಅವರ ಆಪ್ತರ ಜೊತೆಗೆ ಸೇರಿ ಹೂಡಿಕೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲಾ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರೆ ಇನ್ನೂ ಸಾಕಷ್ಟು ಆಸ್ತಿ ಘೋಷಣೆ ಮಾಡಿರ್ತಕ್ಕಂಥದ್ದು ಬಿಟ್ಟು ಅದಕ್ಕಿಂತ ಡಬಲ್ ಆಸ್ತಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಾಗುತ್ತೆ. ಕಳೆದ 4 ದಿನಗಳಿಂದ ಏನು IT ಅಧಿಕಾರಿಗಳು ರೈಡ್ ಮಾಡ್ತಾ ಇದ್ದಾರೆ, ಅವರಿಗೆ ಸಾಕಷ್ಟು ಬಗೆದಷ್ಟು ದಾಖಲಾತಿಗಳು ಸಿಗ್ತಾನೆ ಹೋಗ್ತಾ ಇದೆ. ದಾಖಲಾತಿಗಳನ್ನು ಬಿಟ್ಟು ಇನ್ನು ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಒಂದು ತನಿಖೆ ನಡೀತಾ ಇದೆ. ಹಾಗಾಗಿ ಈಗ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ, ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಅವರಿಗೆ ಸಿಕ್ಕಿದೆ. ಅವರೆಲ್ಲರನ್ನೂ ಕೂಡ ಕರೆಸಿ ಒಂದು ವಿಚಾರಣೆ ಮಾಡುವಂತಹ ಒಂದು ಸಂಭವನೂ ಕೂಡ ಇದೆ. ಅರವಿಂದ್, ಸುನಿಲ್, ಇಲ್ಲಿ ಪ್ರಮುಖವಾಗಿ ನಿಮ್ಮ ಹತ್ರ ಇರತಕ್ಕಂಥ ದಾಖಲಾತಿಗಳು, ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ದಾಖಲಾತಿಗಳಲ್ಲಿ ಬಹುತೇಕ ಹೂಡಿಕೆಗಳಲ್ಲಿ ಅವರ ಹೆಸರನ್ನೇ ತೋರಿಸ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಂತಾನೆ ಇದೆ, ಎಲ್ಲೋ ಒಂದೊಂದು ಅವಾಗವಾಗ ಅವ್ರ ತಮ್ಮ ಡಿ.ಕೆ. ಸುರೇಶ್ ಹೆಸರು ಕೂಡ ಕಾಣಿಸ್ಕೊಳ್ತಾ ಇದೆ. ಆದರೆ ಅದನ್ನು ಹೊರತುಪಡಿಸಿ ಕೂಡ ಅವರ ಹೆಂಡತಿ ಹೆಸರಲ್ಲಿ, ಅವರ ಮಕ್ಕಳ ಹೆಸರಲ್ಲಿ, ಅವರ ಸಂಬಂಧಿಕರ ಹೆಸರಲ್ಲಿ, ಅವರ ಮಾವನ ಹೆಸರಲ್ಲಿ, ಅತ್ತೆ ಹೆಸರಲ್ಲಿ, ಇವುಗಳಲ್ಲೂ ಕೂಡ ಹೂಡಿಕೆಗಳು, ಇವುಗಳಲ್ಲೂ ಕೂಡ ಪ್ರಾಪರ್ಟೀಸ್ಗಳನ್ನು ಕೊಂಡ್ಕೊಂಡಿರ್ತಕ್ಕಂಥ ಸಾಧ್ಯತೆಗಳು ಇದೆ. ಐ ಥಿಂಕ್ 72 ಗಂಟೆಯಿಂದ IT ಅಧಿಕಾರಿಗಳು ಮಾಡ್ತಾ ಇರೋದೇ ಇದನ್ನ ಹುಡುಕುವ ಕೆಲಸ ಅಂತ ನನ್ಗನ್ಸುತ್ತೆ. ತಾವೇನು ಹೇಳ್ತೀರಾ ಸುನಿಲ್? ಹೌದು ಅರವಿಂದ್, ಇಲ್ಲಿ ಅವರ ತಮ್ಮನ ಹೆಸರಲ್ಲಿ ಆಗಿರ್ಬೋದು, ಬೇರೆ ಅವರ ಹೆಂಡತಿ ಹೆಸರಲ್ಲೂ ಕೂಡ ಒಂದು ಹೂಡಿಕೆ ಮಾಡಿರ್ತಕ್ಕಂಥದ್ದು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು 22 ಕೋಟಿ ಹ್ಯಾಸ್ ರಿಸೀವ್ಡ್ ಬೈ ಮೈ ಸ್ಪಾಸ್ ಬೈ ವೇ ಆಫ್ ಇಂಟ್ರೆಸ್ಟ್ ಫ್ರೀ ರೀಫಂಡಬಲ್ ಡೆಪಾಸಿಟ್ ಶ್ರೀ ಪ್ರಾಪ್ ಡೆವಲಪ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಟುವರ್ಡ್ಸ್ ಹರ್ ಪ್ರಾಪರ್ಟಿ ಇನ್ ರೆಸ್ಪೆಕ್ಟ್ ವಿಚ್ ಶಿ ಹ್ಯಾಸ್ ಎಂಟರ್ ಟು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಎಲ್ಲ ಪ್ರಾಪರ್ಟಿಗಳ ಜೊತೆನೂ ಕೂಡ ಸಾಕಷ್ಟು ಒಂದು ಜಂಟಿ ಒಪ್ಪಂದವನ್ನ ಅವರ ಹೆಂಡತಿ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರ ವೈಫ್ ಹೆಸರಲ್ಲೂ ಕೂಡ ಸಾಕಷ್ಟು ಡೆವಲಪರ್ ಕಂಪ್ನಿಗಳ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಸಂಬಂಧಿಕರು ಎಲ್ಲೆಲ್ಲಿ ಯಾರ್ಯಾರು ತನಗೆ ಆಪ್ತರು, ನನಗೆ ನಿಷ್ಠೆ ಆಗಿದ್ದಾರೆ, ನಾನು ಹೇಳಿದ ಮಾತನ್ನ ಕೇಳ್ತಾರೆ, ನಾನು ಇನ್ವೆಸ್ಟ್ ಮಾಡಿದ್ರೆ ವಾಪಸ್ ನನಗೆ ಬರುತ್ತೆ ಅನ್ನೋ ಒಂದು ಅವ್ರಿಗೆ ಒಂದು ನಂಬಿಕಸ್ಥ ಬಂಟರಾಗಿರ್ಬೋದು, ಅವರ ಜೊತೆಗೆ ಸೇರ್ಕೊಂಡು ಇವರೊಂದು ಹೂಡಿಕೆ ಮಾಡಿರ್ತಕ್ಕಂಥದ್ದು. ನಿಮಗೆ ಇಲ್ಲಿ ಅವರ ವೈಫ್ ಜೊತೆಗೆ ಹೂಡಿಕೆ ಮಾಡಿರ್ತಕ್ಕಂಥ ಒಂದು ದಾಖಲಾತಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಿಟ್ಟರೆ ಇನ್ನೂ ಕೂಡ ಸಾಕಷ್ಟು ಇದೆ. ಇದರಲ್ಲಿ ನೀವು ಡಾಕ್ಯುಮೆಂಟ್ಸ್ ನೋಡಿರ್ಬೋದು. ಕಳೆದ 2 ದಿನ IT ಅಧಿಕಾರಿಗಳಿಗೆ ಸಿಕ್ಕಂತ ದಾಖಲಾತಿಗಳು, ಇದರಲ್ಲಿ ಹುಡುಕದಷ್ಟು ಇನ್ನೂ ಕೂಡ ಸಾಕಷ್ಟು ದಾಖಲಾತಿಗಳು ಕೂಡ ಸಿಗುತ್ತೆ. ಯಾರ್ಯಾರ ಹೆಸರಲ್ಲಿ ಇವರು ಹೂಡಿಕೆ ಮಾಡಿದ್ದಾರೆ, ಮತ್ತೆ ಎಷ್ಟೆಷ್ಟು ಒಡಂಬಡಿಕೆ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಡೆವಲಪರ್ಸ್ ಗಳ ಜೊತೆನೂ ಕೂಡ ಜಂಟಿ ಒಡಂಬಡಿಕೆ ಮಾಡಿದ್ದಾರೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದ್ ವೇಳೆ ಇದೆಲ್ಲವನ್ನು ನಾವು ಸಕ್ರಮ ಅಂತಾನೆ ಅನ್ಕೊಳ್ಳೋಣ, ಸಕ್ರಮ ಅಂತ ಅಂದ್ಕೊಂಡ್ರು ಕೂಡ 100 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಆದಾಯ ಅವರಿಗೆ ಯಾವ ಮೂಲಗಳಿಂದ ಬರ್ತಾ ಇತ್ತು ಅನ್ನೋ ಪ್ರಶ್ನೆಗೆ ಉತ್ತರವನ್ನ IT ಇಲಾಖೆ ಅಧಿಕಾರಿಗಳು ಹುಡುಕಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.